ಏನೇ ಇಷ್ಟು ದೊಡ್ಡ ಕ್ಯೂ, ಇವ್ರನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟ್ರಲ್ಲಿ ಎರಡು ಮಚ್ಚ ಹುಡುಗಿನ ಯಾವನ್ನ ಹಾಸ್ಕೊಂಡು ಹೋಗ್ಬಿಡ್ತಾರಲ್ಲ, ಏನ್ ಮಾಡೋದು? ಈಗ ಒಳಗಡೆ IAS ಲೆವೆಲ್ ಕ್ವಶನ್ ಕೇಳ್ತಾರೆ, ಎಲ್ರು ರೆಡಿನಾ? ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ನಿಂಗೇನ್ ಗೊತ್ತು? ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ. ಹೌದಾ? ಏನ್ ಪ್ರಶ್ನೆ? ಹೇಳ. ಈಗ ಮೂಗ ನೀರ್ ಕುಡಿಬೇಕು ಅಂದ್ರೆ ಹ್ಯಾಕ್ ಕೇಳ್ತಾನೆ? ನಿನಗೂ ಗೊತ್ತಾಗೋಗ್ಬಿಡ್ತಾ? ಈಗ ಎರಡನೇ ಪ್ರಶ್ನೆ, ಕುರುಡ ಕೋಲಿನ ಸಹಾಯ ಅಲ್ದೆ ಹ್ಯಾಕ್ ನಡೀತಾನೆ? ಏನು ಶ್ರದ್ಧೆ. ಬಾ ಗೋಡ್ ಪಸ್ ಗುಲ್ ಪಸ್. ಯಾರಲ್ಲಿ? ಸ್ವಯಂವರಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ನನ್ನ ಉಡುಪಿ ವಧುವನ್ನು ಕರೆದು ತಂದೆ. ಸದಾನಂದ, ಈ ನಾಟಕದ ಮಾತೆಲ್ಲ ಬಿಟ್ಟು ಯಾತಕ್ ಬಂದಿದ್ಯಾ ಅಂತ ಬೊಗಳು. ನನ್ನ ಭಾಗದ ಸತಿ ಸಾವಿತ್ರಿ ಅರ್ಥಾತ್ ನಿಮ್ಮ ಮಗಳು ಸಂಗೀತಳನ್ನು ಮದುವೆ ಆಗಲು ಬಂದಿದ್ದೇನೆ. ದಯವಿಟ್ಟು ಕರೆದು ತನ್ನಿ ಮಾವ. ಅಯ್ಯೋ ಮುಚ್ಚ ಬಾಯಿ. ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ನಿನ್ಗೇನೇ ಆಯ್ತು ಯೋಗ್ಯತೆ? ತಾಳಿ ಕಟ್ಟಿದ ಗಳಿಗೆಯಿಂದ ಸರಿಯಾಗಿ ಲೆಕ್ಕ ಹಾಕಿ 9 ತಿಂಗಳು 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಿನ್ನ ಮಗಳಿಗೆ ತಾಯಿಯನ್ನು ಪಟ್ಟ ಕೊಟ್ಟು ನಿನಗೆ ತಾತ ಅನ್ನೋ ಪಟ್ಟ ಕೊಡ್ತೇನೆ. ಅಯ್ಯ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಒಂದ್ ಮೊದಲು ಮಾಡೋ ಕೆಲ್ಸ ಅದೇಯಾ? ಅದ್ ಸರಿ, ನೀನ್ ಹಿಂದೆ ಮುಂದೆ ಯಾರು ಇಲ್ವಾ? ನನ್ನ ಮುಂದೆ ನೀನಿದ್ಯಾ, ನನ್ನ ಹಿಂದೆ ನನ್ನ ವೈರಿಗಳು ಕ್ಯೂನಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಎಲ್ಲಿವರೆಗೂ ಓದಿದ್ರು? ಎಮ್ಮೆ ಅಂದ್ರೆ ಎಮ್ಮೆ ಅವ್ರಿಗೆ ಓದಿನಿ. ಕಟ್ಕೊಂಡ್ ನೆಂಟ್ರಿಗೆ 2 ಹೊತ್ತು ಇಟ್ಟ ಹಾಕ್ಬೇಕಲ್ಲ, ಅದಕ್ ಉದ್ಯೋಗ ಏನ್ ಮಾಡ್ತಿದ್ಯಾ? ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿದೀನಿ, ಇನ್ನ ಕೆಲಸ ಸಿಕ್ಕಿಲ್ಲ. ಓಹೋ, ಕೆಲ್ಸ ಇಲ್ಲ ತಿರ್ಬೋಕಿ. ಮೈ ಡಿಯರ್ ಉಡ್ಬಿ ಮಾವ, ನಿನ್ನ ಮಗಳು ನನ್ನನ್ನೇ ಮದುವೆ ಆಗ್ಬೇಕು ಅಂತ ನನ್ನ ಕಾಲ್ನ ಹಿಡ್ಕೊಂಡು ಕೊರ್ರೋ ಮರ್ರೋ ಅಂತ ಕೇಳ್ಕೊಂಡಿದ್ಕೆ ನಾನ್ ಬಂದಿದ್ದು. ನಿನ್ ಯೋಗ್ಯತೆ ಏನು ಅಂತ ಸರಿಯಾಗಿ ತಿಳ್ಕೊಂಡೆ ನನ್ನ ಮಗಳು ಆತರ ಪಟ್ಬಿಟ್ಟವಳೆ. ಜಗದೀಶು. ಓ ಮೈ ಡಿಯರ್ ಸತಿ ಸಾವಿತ್ರಿ, ಈ ಬೊಂಬಾಟ್ ಹುಡುಗ ನಿನಗೋಸ್ಕರ ಬಂದಿದ್ದಾನೆ. ಬಾ. ಈಶಾ, ನನ್ನ ಪ್ರಾಣೇಶ. ಪ್ರಿಯಾ, ಏನ ಚುಚ್ತಾ ಇರೋದು? ನನಗೂ ಚುಚ್ತಾ ಇದೆ. ಇನ್ನು ಸ್ವಯಂವರನೇ ಆಗಿಲ್ಲ, ಅದಕ್ ಮೊದ್ಲೇ ಹಿಡ್ಕೇಳೋದು ತೆಪ್ಕೇಳೋದು. ಪಿರಿಯೇ ಪ್ರಾಣಕಾಂತ ಅಂದ್ರೆ ಕೈಯಾಗ ಹೆಂಗೈತ್ ನೋಡು, ತಗದು ಬುಟ್ಟೆ ಅಂದ್ರೆ. ಅಪ್ಪ, ನೀ ಸ್ವಲ್ಪ ಸುಮ್ಮನೆ ಬಾ. ಏನಯ್ಯ ದೊಡ್ಡ ಮನ್ಸ, ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ಯಾ, ಆದ್ರೆ ಒಂದು ಕಂಡೀಷನ್. ವಾಟ್ ಇಸ್ ದಟ್ ನಾನ್ಸೆನ್ಸ್? ಈ ಮದುವೆ ನಡಿಬೇಕು ಅಂದ್ರೆ ನೀನು ನನಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಲಕ್ಷನ? ಅಲ್ಲ, ಲಕ್ಷನ ವರದಕ್ಷಿಣೆ ನೀನ್ ನನಗ್ ಕೊಡ್ಬೇಕು, ಅಂತದ್ರಲ್ಲಿ ವಧು ದಕ್ಷಿಣೆ ನಾನ್ ನಿನ್ ಕೊಡ್ಬೇಕಾ? ಅದೇ ಈ ಗಾರೆ ಗಂಗೆನ್ ಸ್ಪೆಷಾಲಿಟಿ. ನೀವ್ ಕಂಡೀಷನ್ ಒಪ್ಪದೆ ಹೋದ್ರೆ ಗಂಡಾಂತರದಿಂದ ಪಾರಾಗೋದು ಬಹಳ ಕಷ್ಟ. ಲಕ್ಷ ತಾನೇ? ಓಕೆ, ಮುಹೂರ್ತ ಮಾಡಿಸ್ಬಿಡು. ಕೈಗೆ ಕ್ಯಾಶ್ ಕೊಟ್ಟ ಮೇಲೆ ತಾಳಿ ಕಟ್ಸೋದು. ಕೊಯ್ ಬೇಡ ಕಣ ಮಾವ, ಕ್ಯಾಶ್ ಕೊಟ್ಮೇಲೆ ತಾಳಿ ಕಟ್ಟದ್ ನಾನು. ಮಾತು ಅಂದ್ರೆ ಮಾತು. ಶ್ರೀರಾಮಚಂದ್ರಗಿಂತ ಒಂದ್ ಹೆಜ್ಜೆ ಮುಂದೆ ನಾನು. ಮದುವೆ ಮಂಟಪದಲ್ಲಿ ಈ ಕಡೆ ನೀನು ಕ್ಯಾಶ್ ಎಣಿಸ್ತಿರು, ಆ ಕಡೆ ನಾನು ತಾಳಿ ಕಟ್ತಿರ್ತೀನಿ. ಓಕೆ? ಹಾಗಿದ್ಮೇಲೆ ನಮ್ಮ ಮದ್ವೆ ಗ್ಯಾರಂಟಿ? ಗ್ಯಾರಂಟಿ ಏನೋ ಸರಿ ಕಣೋ, ನಮ್ಮ ಹತ್ರ ಗಂಜಿ ಕುಡಿಯೋ ಕೂಡ 3 ಕಾಸಿಲ್ಲ. 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ? ಅದಕ್ಕೆಲ್ವಾ 1000 ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸ್ತಾ ಇರೋದು. ನಮ್ಮವ್ರಿಗೆಲ್ಲ 500 ಆದ್ರೆ ಹೆಚ್ಚು. ತಲೆಗೆ 101 ರೂಪಾಯಿ ಮುಯಿ ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. ಅದನ್ನ ಅವ್ನ ಮುಖದ ಮೇಲೆ ಬಿಸಾಕ್ತೀನಿ, ಹಾಯ ಮದುವೆ ಮಾಡ್ಕೋತೀನಿ.